श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಈಗ ಮುಂದಿನ ಶ್ಲೋಕಗಳನ್ನು ನೋಡೋಣ. 151, 152, 153. ಖರೆ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ಶ್ಲೋಕಗಳೇನವಲ್ಲ ಶ್ರೀ ಸಮರ್ಥ ಗುರುಗಳು ಕಂಪ್ಲೀಟಾಗಿ ಇದಕ್ಕೆ ಕೊಟ್ಬಿಟ್ಟಾರ, ಅದ್ವೈತ ಸಿದ್ಧಾಂತದ ಪ್ರಕಾರನ ಬೋಧಿಸ್ಕೊತ ಹೋಗ್ಯಾರ. ಆದ್ರೆ ನಾವಿದನ್ನು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ದ್ವೈತಕ್ಕೆ ತಂದು ಹಚ್ಚೋಣ, ಅಂದ್ರೆ ನಮಗೆ ತಿಳ್ಕೊಳ್ಳಿಕ್ಕೂ ಈಸಿ ಆಗ್ತದೆ, ಅಪ್ಲೈ ಮಾಡ್ಕೊಳ್ಳಿಕ್ಕೂ ಈಸಿ ಆಗ್ತದೆ ಅನ್ನೋದು ನಂದು ಒಪಿನಿಯನ್. ಇಲ್ಲೇ ಸಮರ್ಥ ರಾಮದಾಸ್ ಗುರುಗಳನ್ನ ಹನುಮಂತನ ಅವತಾರ ಅಂತ ಹೇಳ್ತಾರೆ. ಹನುಮಂತನ ರೂಪ ಯಾಕಂದ್ರೆ ಅವರಷ್ಟು ರಾಮನಾಮನ್ನ ಬೆಳೆಸಿದ್ರು, ಅದಕ್ಕೆ ಹನುಮಂತನ ಅವತಾರ ಅವರು ಅಂತ ಹೇಳ್ತಾರೆ. ಹನುಮಂತ ದ್ವೈತ ಮತದ ದ್ವೈತ ಸಿದ್ಧಾಂತದ ಆದರ್ಶ ಅಂದ್ರೆ ಹನುಮಂತ. ಯಾಕಂದ್ರೆ ಮಧ್ವ ಭೀಮ ಹನುಮ ಅಂತ ಹೇಳ್ತಾರೆ. ಹನುಮಂತನ ಮಧ್ವಾಚಾರ್ಯರಾಗಿ ಬಂದು ದಾಸ್ಯ ಭಕ್ತಿ ಬೋಧಿಸಿದ. ಯಾಕಂದ್ರೆ ಹನುಮಂತ ಯಾವತ್ತೂ ರಾಮದೇವ್ರಿಗೆ ಮಾಡಿದ್ದನ ದಾಸ್ಯ ಭಕ್ತಿ. ಅದಕ್ಕೆ ಇಲ್ಲಿ ಆದಷ್ಟು ಎಷ್ಟು ಸಾಧ್ಯ ಆಗ್ತದೆ ಇದನ್ನು ದ್ವೈತ ಭಕ್ತಿಗೆ ಜೋಡಿಸಿದ್ರೂ ಅದರಿಂದ ನಾವು ಗುರುಗಳ ಆದರ್ಶಕ್ಕೆ, ಶ್ರೀ ಸಮರ್ಥ ಗುರುಗಳ ತತ್ವಕ್ಕೆ ನಾವೇನೂ ತಪ್ಪು ಮಾಡಿಲ್ಲ ಅಂತ ಅನ್ನೋ ಒಂದು ಸಮಾಧಾನ ಇಟ್ಕೊಂಡು ಈ ಶ್ಲೋಕಗಳನ್ನು ಮುಂದುವರಿಸೋಣ. ಶ್ಲೋಕ 151. ಖರೇ ಶೋಧಿತಾ 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 ಹೇ मना बोधिता 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 है परी सर्वहि सज्जनाचे नियोगे बरा निश्चयोपाविजे सानुरागे. ಭಾವಾರ್ಥ: ಅತ್ಯಂತ ಜಿಗುಟುತನದಿಂದ ಸತ್ಯದ ಶೋಧ ಮಾಡಿದರೆ ಅದರ ಶೋಧವಾಗುತ್ತದೆ. ಮನಸ್ಸಿಗೆ ಪುನಃ ಪುನಃ ತಿಳಿಸಿ ಹೇಳಿದರೆ ಮನಸ್ಸಿನಲ್ಲಿ ಜ್ಞಾನವು ಸ್ಥಿರವಾಗುತ್ತದೆ. ಆದರೆ ಇದೆಲ್ಲವೂ ಸಂತರ ಸಹವಾಸದಿಂದಲೇ ಶಕ್ಯವಾಗುತ್ತದೆ. ಸತ್ಸಂಗದಿಂದ ಸದ್ವಸ್ತುವಿನ ನಿಶ್ಚಿತ ಜ್ಞಾನವಾಗುತ್ತದೆ ಹಾಗೂ ಅದರ ಮೇಲೆ ಪ್ರೇಮ ಉಂಟಾಗುತ್ತದೆ. ಇಲ್ಲಿ ಸತ್ಯದ ಶೋಧ ಅಂದ್ರೆ ಪರಮಾತ್ಮನ ಶೋಧ ಅಂತ ಅಂದ್ಕೊಳ್ಳೋನು. ಸತ್ಸಂಗದಿಂದ ಸದ್ವಸ್ತುವಿನ ಶೋಧ ಅಂತಂದ್ರೆ ಸದ್ವಸ್ತುವಿನ ಅಂದ್ರೆ ಪರಮಾತ್ಮನ ಅಂದ್ಕೊಳ್ಳೋಣ. ಸತ್ಸಂಗದಿಂದ ಪರಮಾತ್ಮನ ನಿಶ್ಚಿತ ಜ್ಞಾನ ಆಗ್ತದೆ ಮತ್ತು ಪರಮಾತ್ಮನ ಮೇಲೆ ಪ್ರೀತಿ ಭಕ್ತಿ ಉಂಟಾಗ್ತದೆ ಅಂತ ಹಿಂಗೆ ಅಂದ್ಕೊಳ್ಳೋಣ. ಇದರದ ಕಂಪ್ಲೀಟ್ ವಿವರಣೆ ನೋಡಿದರೆ ಇಲ್ಲೇ ಗುರುಗಳು ಹೇಳಲಿಕ್ಕತ್ತಾರ. ಒಂದು ಸಲ ಓದಿದ್ವಿ, ಒಂದು ಸಲ ಪ್ರವಚನ ಓದಿದ್ವಿ, ಒಂದೇ ಸಲ ರಾಮನಾಮ್ ಜಪ ಮಾಡಿದ್ವಿ, ಬಿಟ್ಬಿಟ್ವಿ, ಒಂದೇ ಸಲ ಕೇಳಿದ್ವಿ, ಬಿಟ್ಬಿಟ್ವಿ. ಯಾವ ಜ್ಞಾನನೂ ಮೈಂಡ್ ಒಳಗೆ ಡೀಪ್ ರೂಟೆಡ್ ಆಗಿ ಹೋಗೋದೇ ಇಲ್ಲ ಅಂತಾರೆ. ಯಾಕಂದ್ರೆ ಮನಸ್ಸು ಮೂಲತಃ ಭಾಳ ಅಂದ್ರೆ ಭಾಳ ಚಂಚಲ ಸ್ವಭಾವದ್ದು, ಒಂದು ಕಡೆ ನಿಲ್ಲೋದಿಲ್ಲ. ಒಂದು ತತ್ವನ, ಒಂದು ಆದರ್ಶನ ನಾವು ನಂಬಿದ್ದನ್ನು ಅದಕ್ಕೆ ಕಾನ್ಸ್ಟೆಂಟಾಗಿ ಅದನ್ನು ಹೇಳ್ಕೋತ ಅದನ್ನು ತಿದ್ಕೋತ ಮತ್ತೆ ಅದಕ್ಕೆ ಬೋಧಿಸ್ಕೋತನ ಹೋಗ್ರಿ ಅಂದ್ರೆ ಅದು ಮನಸ್ಸಿಗೆ ಫಾರ್ಮ್ ಆಗಬೇಕಲ್ಲ, ಅದು ಡೀಪ್ ರೂಟೆಡ್ ಆಗಬೇಕಲ್ಲ. ಆದ್ರೆ ಅದನ್ನು ಹೇಳ್ತಾರೆ. ಆದರೆ ಇದನ್ನು ನಾವು ಒಬ್ಬೊಬ್ಬರ ಸಾಧಿಸ್ಬಿಡ್ತೀವಿ ಅನ್ನೋದು ಸಾಧ್ಯ ಇಲ್ಲ ಅಂತಾರೆ ಗುರುಗಳು. ಯಾಕಂದ್ರೆ ನಾವು ನಮಗೆ ಬೇಕು ಸತ್ಸಂಗ ಅನ್ನೋದು ಭಾಳ ಮಹತ್ವದ್ದದ. ಯಾವಾಗ ಗುರುಗಳು ಏನು ಹೇಳ್ತಾರೆ, ನಾವು ಸತ್ಸಂಗದೊಳಗೆ ಇರ್ತೀವಲ್ಲ, ಅಥವಾ ರಾಮನಾಮ ಯಾವಾಗ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಲಿಕ್ಕತ್ತದಲ್ಲ, ಯಾವಾಗ ನಾವು ದಾಸೋಹಂ ವಾಸುದೇವಸ್ಯ ಅಂತ ಹೇಳಿ ವಾಸುದೇವಗೆ ಕಂಪ್ಲೀಟಾಗಿ ಸರೆಂಡರ್ ಆಗಿಬಿಡ್ತೀವಲ್ಲ, ನಮ್ಮ ತಪ್ಪು ನಮಗೆ ತಿಳ್ಕೊತ ಹೋಗ್ತದೆ. ಇಲ್ಲ ಅಹಂಕಾರಜನ್ಯ ತಪ್ಪುಗಳು ಎಷ್ಟು ಮಾಡ್ತಿರ್ತೀವಿ, ನಮಗೆ ಗೊತ್ತಾಗೋದಿಲ್ಲ. ಹೌದು, ಇದು ನಾವು ಮಾಡಿದ್ದು ಸರಿ ಅಲ್ಲ ಅನ್ನೋ ವಿವೇಕ ಸಹಿತ ನಮ್ಮಿಂದ ದೂರ ಹೋಗ್ಬಿಟ್ಟಿರ್ತದೆ. ಅಷ್ಟು ಮನಸ್ಸು ಈಗೋದಿಂದ ತುಂಬಿಬಿಟ್ಟಿರ್ತದೆ. ಅದು ಒಳಗಿಂದ ಧ್ವನಿ ಬರ್ತದೆ. ಒಂದು ಸಲ ಬರ್ತದೆ, 2 ಸಲ ಬರ್ತದೆ, 3 ಸಲ ಬರ್ತದೆ. ನಾವು ಯಾವಾಗ ಅದನ್ನು ಕಂಪ್ಲೀಟ್ ಸಪ್ರೆಸ್ ಮಾಡಿ ನಮ್ಮ ಈಗೋದ ಧ್ವನಿನನ್ನು ಮೇಲೆ ಎತ್ತುತ್ತೀವಲ್ಲ, ಮೇಲೆ ತರ್ತೀವಲ್ಲ, ಆವಾಗಿಂದ ಅದು ಭಗವಂತನ ಧ್ವನಿ ಅಲ್ಲೇ ಒಳಗೆ ಹೋಗ್ಬಿಡ್ತದೆ. ಅದು ಆತ್ಮದ ಧ್ವನಿ ಒಳಗೆ ಹೋಗ್ಬಿಡ್ತದೆ. ಅದಕ್ಕೆ ನಾವು ದಾಸ್ಯ ಭಾವದಿಂದ ಕಂಪ್ಲೀಟ್ ಸರೆಂಡರ್ ಆಗಿಬಿಡೋಣ ಅಂತ ಹೇಳ್ತಾರೆ. ಅದಕ್ಕೆ ದಾಸರು ಹೇಳ್ತಾರೆ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ.
ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆರಗುವೇನಯ್ಯ ಅನುದಿನ ಪಾಡಿ ಕಡೆ ಕಣ್ಣಲೆ ಕೆನ್ನ ನೋಡಿ ಕಡೆಗಣ್ಣಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುದ್ಧಿ ಮಾಡಿ ದಾಸನ ಮಾಡಿಕೋ ಎನ್ನ. ಇಲ್ಲಿ ದಾಸ ಹೇಳ್ತಾರೆ, ಭಗವಂತ ನೀನು ಕೃಪಾ ಮಾಡಿ ನಿನ್ನ ದಾಸನ ಮಾಡ್ಕೊಳಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ, ನಿನ್ನ ದಾಸನ ಮಾಡ್ಕೋ ಅಪ್ಪ, ನಿನ್ನ ಧ್ಯಾನ ಕೊಡಪ್ಪ ಅಂತ ಹೇಳಿ ಬೇಡ್ಕೋತಾರೆ. ಇಂಥ ಹರಿದಾಸರ ಸಂಘ, ಇಂಥ ರಾಮನಾಮದ ಸಂಘ, ಹರಿಭಕ್ತರ ಸಂಘ, ಇಂಥದನ್ನು ಮಾಡೋ ಮನಸ್ಸು, ಇದು ನಮ್ಮ ಮನಸ್ಸನ್ನು ಶುದ್ಧ ಮಾಡ್ತದೆ, ಮೈಂಡ್ ಚೇಂಜ್ ಆಗ್ತದೆ, ಸಂಶಯಗಳನ್ನು ಮನಸ್ಸು ಬಿಡ್ತದೆ. ಆಮೇಲೆ ಮನಸ್ಸು ಸಂಪೂರ್ಣವಾಗಿ ಭಗವಂತನ ಪ್ರೇಮ ಮಾಡಲಿಕ್ಕೆ ಕಲಿತದೆ. ಭಗವಂತ ಯಾವುದಕ್ಕೂ ವಶ ಆಗೋದಿಲ್ಲಂತ, ಭಗವಂತ ಭಕ್ತರ ಪ್ರೀತಿಗೆ ವಶ ಆಗ್ತಾನಂತ. ಅದಕ್ಕೆ ಭಗವಂತನ ಪ್ರೀತಿ ಮಾಡಪ್ಪ ಮನಸ್ಸು ಅಂಥೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕತ್ತಾರ. ಈಗ ನೋಡೋಣ ಶ್ಲೋಕ 152. ಬಹುತಾ ಪರಿ ಕೋಸರಿ ತತ್ವಝಾಡ ಪರಿಪಾಹಿ ಜೇ ಅಂತರಿತೋ ನಿವಾಡ ಮನಾಸಾರ ಸಾಚಾರತೆ ವೇಗಳೇರೆ ಸಮಸ್ತಾ ಮಧೇ ಏಕತಾ ಆಗಳೇರೆ. ಭಾವಾರ್ಥ: ಅತ್ಯಂತ ಚಾತುರ್ಯವನ್ನು ಉಪಯೋಗಿಸಿ ಅನೇಕ ಪ್ರಕಾರದಿಂದ ತತ್ವದ ವಿವರಣೆ ಮಾಡಿದರೂ ನಾವು ನಮ್ಮ ಬುದ್ಧಿಯಿಂದ ನಿಶ್ಚಿತವಾದ ನಿರ್ಣಯ ತೆಗೆದುಕೊಳ್ಳಬೇಕು. ಹೇ ಮನಸ್ಸೇ, ಎಲ್ಲವುಗಳ ಸಾರವಾದ ಸತ್ಯವು ಬೇರೆಯಾಗಿರುತ್ತದೆ. ಎಲ್ಲವುಗಳಲ್ಲಿ ಆ ಸದ್ವಸ್ತು ಒಂದೇ ಭಾವದಿಂದ ಇರುತ್ತದೆ ಹಾಗೂ ಅದು ಎಲ್ಲವುಗಳಕ್ಕಿಂತ ಶ್ರೇಷ್ಠವಾಗಿರುತ್ತದೆ. ಈಗ ಇದರದ್ದು ವಿವರಣೆ ನೋಡೋಣ. ಇಲ್ಲೇ ಗುರುಗಳು ಹೇಳ್ತಾರೆ, ಒಂದು ತತ್ವವನ್ನು, ಒಂದು ಆದರ್ಶವನ್ನು ಫರ್ಮಾಗಿ ವಿತ್ ಸ್ಟ್ರಾಂಗ್ ಕನ್ವಿಕ್ಷನ್ ನಾವು ಹಿಡ್ಕೋಬೇಕು, ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಮನಸ್ಸಿನ ರಚನೆಗೆ ಯಾವುದು ತತ್ವ ಹೊಂದುತ್ತದ ಅದನ್ನು ವಿವೇಕದಿಂದ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಇದನ್ನು ಈ ಶ್ಲೋಕಗಳ ಪ್ರಕಾರ ಹೋದ್ರೆ ಇಲ್ಲೇ ಹೆಂಗೆ ಹೇಳ್ತಾರಂದ್ರೆ, ನಮ್ಮ ಕಣ್ಣಿಗೆ ಕಾಣಿಸೋ ಜಗತ್ತೆಲ್ಲ ಪಂಚಭೂತಗಳದ್ದೇ ಇರ್ತದೆ. ಆದ್ರೆ ಸಂಪೂರ್ಣ ವಿಶ್ವವನ್ನು ಧಾರಣೆ ಮಾಡಿದ್ದು ಯಾರು ಅಂದ್ರೆ ಆ ಭಗವಂತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೀವಿ ನಾವು. ಒಂದೇ ಯೂನಿವರ್ಸ ನಮಗೆ ಗೊತ್ತಾಗಿಲ್ಲ, ಇನ್ನು ಅಖಿಲಾಂಡ ಕೋಟಿ ಯೂನಿವರ್ಸ್ ಅವಂತ. ಅವನ್ನ ಧಾರಣೆ ಮಾಡಿದಂಥವ ಮತ್ತು ಅದನ್ನು ಸೃಷ್ಟಿ ಮಾಡಿದಂಥವ ಪರಮಾತ್ಮ ಇದ್ದಾನೆ. ಅಣು ರೇಣು ತೃಣ ಕಾಷ್ಟ ಒಳಗಿದ್ದಾನೆ. ಎಳ್ಳು ಗೊನೆಯ ಮುಳ್ಳು ಪೊದೆಯ ಪೊಳ್ಳು ಬಿಡದೆ ಒಳಗು ಹೊರಗು ಎಲ್ಲ ಠಾವಿ ನಲ್ಲು ಲಕುಮಿ ನಲ್ಲನಿದ್ದಾನೆ. ಚಿಂದೆ ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ ಅಂತ ಹೇಳ್ತಾರೆ ದಾಸರು. ಹಂಗೆ ಪ್ರತಿಯೊಂದ್ರ ಒಳಗೂ ಆ ಭಗವಂತ ಇದ್ದಾನೆ. ಒಂದೇ ರೀತಿಯಾಗೇ ಇದ್ದಾನೆ. ಮತ್ತು ಇದು ಇಂಥ ಪ್ರಾಣಿ, ಇಲ್ಲಿ ನಾ ಹಿಂಗಿರಬೇಕು, ಇವ ಮನುಷ್ಯ, ಇದ್ರೊಳಗೆ ಇವ ಜ್ಞಾನಿ ಮನುಷ್ಯ, ಇವಾಗ ನಾ ಹಿಂಗಿರಬೇಕು, ಇವನಲ್ಲಿ ನಾ ಹಿಂಗೆ ಪ್ರಕಟ ಆಗಬೇಕು, ಯಾವ್ಯಾವ ರೀತಿಯೂ ಇಲ್ಲ. ಶ್ರೇಷ್ಠವಾಗೇ ಇದ್ದಾನೆ, ದಿ ಬೆಸ್ಟ್ ಆಗೇ ಇದ್ದಾನೆ, ಒಂದೇ ಥರನೇ ಇದ್ದಾನೆ. ಆಮೇಲೆ ಎಲ್ಲ ಕಡೆನೂ ಒಂದೇ ರೀತಿಯಾಗಿ ಯಾವ ಭೇದ ಭಾವ ಇಲ್ದ ಭಗವಂತ ವ್ಯಾಪ್ಸ್ಯಾನ ಅಂತಿಲ್ಲೇ ಗುರುಗಳು ಹೇಳಲಿಕ್ಕತ್ತಾರ. ಶ್ಲೋಕ ನೋಡೋಣ. ಶ್ಲೋಕ 153. ನವೇ ಪಿಂಡಜ್ಞಾನೇ ನವೇ ತತ್ವಜ್ಞಾನೇ ಸಮಾಧಾನಕಾಯಿ ನವೇ ತಾನಮಾನೆ ನವೇ ಯೋಗಯಾಗೆ ನವೇ ಭೋಗತ್ಯಾಗೆ ಸಮಾಧಾನತೆ ಸಜ್ಜನಾಚೇ ನಿಯೋಗೆ. ಭಾವಾರ್ಥ: ಪಿಂಡಜ್ಞಾನ, ತತ್ವಜ್ಞಾನ, ಸಂಗೀತಾದಿ, ಲಲಿತ ಕಲೆ, ಯೋಗಾಭ್ಯಾಸ, ಯಜ್ಞ ಹಾಗೂ ಸುಖ ಭೋಗಗಳ ತ್ಯಾಗ ಇವುಗಳಿಂದ ಪ್ರಾಪ್ತವಾಗದೇ ಇರುವ ಸಮಾಧಾನವು ಸತ್ಪುರುಷರ ಸಹವಾಸದಿಂದ ಪ್ರಾಪ್ತವಾಗುತ್ತದೆ.
ಈಗ ನಾವು ಈ ಅರ್ತ್ ಮೇಲೆ ಮನುಷ್ಯನ ಜೀವನಕ್ಕೆ ಬಂದೀವಿ ಅಂತ ಈ ಭಾರತದಂಥ ಶ್ರೇಷ್ಠ ಭೂಮಿ ಒಳಗೆ ಜನ್ಮ ತೊಗೊಂಡಿವಿ. ಕೆಲವೊಂದು ವಿದ್ಯೆಗಳನ್ನ ಮೊದಲಿಂದ ನಾವು ನೋಡ್ಕೋತಾ ಬಂದಿರ್ತೀವಿ. ಸಂಗೀತ, ನೃತ್ಯ, ತತ್ವಜ್ಞಾನ, ಪೇಂಟಿಂಗು, ಯೋಗಜ್ಞಾನ, ಯೋಗಾಭ್ಯಾಸ ಇವೆಲ್ಲ. ಈಗ ಸಂಗೀತ ಹಾಡೋರು ನೋಡ್ಬೇಕು, ಅದ್ರೊಳಗೆ ಹಿಂಗೆ ಮುಳುಗಿ ಹೋಗಿರ್ತಾರೆ. ಅವ್ರು ಒಂದು ಪ್ರೆಸೆನ್ಸ್ ಒಳಗನ ಬದುಕ್ತಿರ್ತಾರೆ. ದೇ ಲಿವ್ ಇನ್ ಪ್ರೆಸೆನ್ಸ್. ಅವ್ರು ಪಾಸ್ಟು ಫ್ಯೂಚರಿಗೆ ಹೋಗ್ತಿರ್ದಿಲ್ಲ ಅವ್ರ ಮೈಂಡು. ಅದನ್ನು ಹೇಳೋ ಮುಂದೆ ಅವ್ರು ಎಷ್ಟು ಚಂದ ಅದ್ರೊಳಗೆ ಮುಳುಗಿ ಹೋಗ್ಬಿಟ್ಟಿರ್ತಾರಲ್ಲ, ಅದು ಅವ್ರಿಗೆ ಮನಸ್ಸಿಗೆ ಎಂಥ ಸಂತೋಷ ಕೊಡ್ತದೆ, ಎಂಥ ಖುಷಿ ಕೊಡ್ತದೆ. ಹೌದಾ? ಆಮೇಲೆ ಕೆಲವೊಮ್ಮೆ ನಾವು ಯಾವುದೋ ಒಬ್ಬರಿಗೆ ಹೆಲ್ಪ್ ಮಾಡ್ತೀವಿ, ಏನೋ ಮಾಡ್ತೀವಿ, ಯಾರಿಗೋ ಏನೋ ಕಷ್ಟ ಬಂದದ, ಅವ್ರಿಗೆ ಹೋಗಿ ಒಂದು ಅಳಿಲು ಸಹಾಯ ಮಾಡಿದರೂ ನಮ್ಮ ಮನಸ್ಸು ಒಂದು ಧನ್ಯತಾ ಭಾವನೆ ಅನುಭವಿಸ್ತದೆ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್ ಹೂ ಮೇಡ್ ಅಸ್ ಟು ಹೆಲ್ಪ್ ದೆಮ್. ಅವ್ರಿಗೆ ನಾವು ಥ್ಯಾಂಕ್ಫುಲ್ ಇರಬೇಕು. ಯಾಕಂದ್ರೆ ನಮಗೆ ಅವರು ಆ ಮನಸ್ಸು ನಮ್ಮದು ಒಂದು ಹ್ಯಾಪಿನೆಸ್ ಫೀಲ್ ಮಾಡಲಿಕ್ಕೆ ಅವ್ರು ಕಾರಣ ಆಗಿರ್ತಾರೆ. ಅವರು ನಮಗೆ ಥ್ಯಾಂಕ್ಫುಲ್ ಇರಬಾರ್ದು, ನಾವು ಅವ್ರಿಗೆ ಥ್ಯಾಂಕ್ಫುಲ್ ಇರಬೇಕು. ಯಾವಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿರ್ತೀವಿ, ಆ ಸಹಾಯ ಮಾಡ್ಲಿಕ್ಕೆ ಅವರು ಅನುವು ಮಾಡಿ ಕೊಟ್ಟಿರ್ತಾರೆ ಅನ್ನೋದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಫುಲ್ ಇರಬೇಕು. ಆಮೇಲೆ ಕೆಲವೊಬ್ಬರು ಭಾಳ ಭೋಗಗಳೆಲ್ಲ ತ್ಯಾಗ ಮಾಡಿ ವೈರಾಗ್ಯ ತಗೊಂಡು ವಿರಕ್ತಿ ಜೀವನ ನಡೆಸ್ತಿರ್ತಾರೆ. ಬ್ರಹ್ಮಚಾರಿಗಳು ಎಷ್ಟೋ ನಾವು ರಾಮಕೃಷ್ಣಾಶ್ರಮಕ್ಕೆ ಹೋದರೆ ಎಷ್ಟೋ ಸ್ವಾಮಿಗಳನ್ನ ನೋಡ್ತೀವಿ, ಎಲ್ಲನೂ ತ್ಯಾಗ ಮಾಡಿಬಿಟ್ಟಿರ್ತಾರೆ. ಸರಳಲ್ಲ. ನಾವು ಒಬ್ಬರು ಸ್ವಾಮಿ ಬಂದಿದ್ರು, ಇನ್ನೊಬ್ರು ಯಾರೋ ಗೃಹಸ್ಥರಿದ್ರು. ಆ ಗೃಹಸ್ಥರು ಎಷ್ಟೋ ಶ್ರೀಮಂತರಿರಲಿ ಯಾರೇ ಇರಲಿ, ನಾವು ಮೊದಲು ಹೋಗಿ ಸ್ವಾಮಿಗಳಿಗೆ ಕಾಲು ಬೀಳ್ತೀವಿ. ಯಾಕಂದ್ರೆ ಅವ್ರ ತ್ಯಾಗಕ್ಕೆ ಬೆಲೆ ಕೊಟ್ಟು ನಾವು ಅವ್ರ ಕಾಲು ಬೀಳ್ತೀವಿ. ಅವರು ಎಲ್ಲರಂಗೆ ಇರ್ಬೋದಿತ್ತು, ಮದುವೆ ಮಾಡಿಕೊಂಡು ನನ್ನ ಫ್ಯಾಮಿಲಿ ನಾನೇ ಬದುಕ್ತೀನಿ ಅಂತ ಹೇಳಿ. ಹೌದಾ? ಹಂಗಿರಲಿಲ್ಲ. ಅವರು ಸಮಾಜದ ಸಲುವಾಗಿ ಎಲ್ಲಾನು ಬಿಟ್ಟುಕೊಟ್ಟು, ತಮ್ಮ ದೇಹ ಸುಖ, ತಮ್ಮ ಸ್ವಂತದ ಸುಖ ಅನ್ನೋದನ್ನು ಬಿಟ್ಟುಕೊಟ್ಟು ಸಮಾಜದ ಸಲುವಾಗಿ ಬದುಕ್ತಿರ್ತಾರೆ. ಆ ಪರಮಾತ್ಮ ಸುಖದೊಳಗೆ ಬದುಕ್ತಿರ್ತಾರೆ. ಅದ್ರ ಸಲುವಾಗಿ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ನಾವು. ಆದ್ರೆ ಇದೆಲ್ಲ ಅವ್ರು ಇನ್ನೆಷ್ಟು ಸಮಾಧಾನದೊಳಗಿರಬಹುದು ಅಂಥೇಳಿ ಇಲ್ಲಿ ಗುರುಗಳಂತಾರೆ. ಆದ್ರೆ ಇವೆಲ್ಲದಕ್ಕಿಂತ ಹೆಚ್ಚಿನ ಸಮಾಧಾನ ಯಾವಾಗ ನಾವು ಅನುಭವಿಸ್ತೀವಿ ಅಂತಂದ್ರೆ, ಯಾವಾಗ ನಾವು ಸಜ್ಜನ ಸಂಘ ಮಾಡ್ತೀವಿ ಅಂತ ಹೇಳ್ತಾರೆ ಗುರುಗಳಲ್ಲಿ. ನಾವು ಸಜ್ಜನ ಸಂಘ ಅನ್ನೋದು ನಮಗೆ ಸಿಕ್ಕಾಗ ನಾವೆಲ್ಲದಕ್ಕಿಂತ ಹೆಚ್ಚಿನ ಸಮಾಧಾನನ ಅನುಭವಿಸ್ತೀವಿ ಅಂತ ಹೇಳ್ತಾರೆ ಗುರುಗಳು. ಇಲ್ಲಿ ಸಜ್ಜನ ಸಂಘ ಅಂದರೆ ನಾವು ಯಾರು? ಹರಿಭಕ್ತರ ಸಂಘ, ಹರಿದಾಸರ ಸಂಘ, ದಾಸರ ಪದಗಳ ಸಂಘ, ಸುಳಾದಿಗಳ ಸಂಘ, ಭಗವದ್ಗೀತೆಯ ಸಂಘ, ಭಾಗವತದ ಸಂಘ, ಇವನ್ನೆಲ್ಲ ಮಾಡ್ಕೋತ ಹೋದ್ರೆ ಅದು ಕೊಡೋ ಸಮಾಧಾನ, ಅದನ್ನು ಒಂದೇ ದಿವಸ ಓದಿ ಒಂದ ಕ್ಷಣಕ್ಕೆ ಬಿಡುವುದಲ್ಲ. ಅದನ್ನು ರಿಪೀಟೆಡ್ಲಿ ಅದನ್ನು ನಿತ್ಯ ನೇಮ ಒಳಗೆ ತಂದು ಅದನ್ನು ಅನುಷ್ಠಾನ ಮಾಡಿಕೊಂಡು ಒಂದು ವಿಷ್ಣು ಸಹಸ್ರನಾಮ ಹೇಳೋದು, ಅದು ಸಂತೋಷ ಕೊಡ್ತದೆ. ಅದಕ್ಕೆ ಮೀರಿದ್ದ ಸಂತೋಷ ಇವ್ಯಾವೂ ಕೊಡೋದಿಲ್ಲಪ್ಪ. ನೀ ಅದನ್ನು ಫಾಲೋ ಮಾಡ್ಕೋತ ಹೋಗಪ್ಪ ಸಜ್ಜನ ಮನಸ್ಸೇ ಅಂಥೇಳಿ ಇಲ್ಲಿ ಗುರುಗಳೆಲ್ಲ ಹೇಳ್ತಾರೆ. ಯಾಕಂದ್ರೆ ಗುರುಗಳ ಅಭಿಪ್ರಾಯದೊಳಗೆ ಹೆಂಗೆ ಸಂಗೀತ ಇರ್ಬೋದು, ಒಂದು ಲಲಿತ ಕಲೆ ಇರ್ಬೋದು, ಒಂದು ನೃತ್ಯ ಇರ್ಬೋದು, ಒಂದು ನಾಟಕ ಇರ್ಬೋದು, ಒಂದು ಪೇಂಟಿಂಗ್ ಇರ್ಬೋದು, ಅದೆಲ್ಲ ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಆದ್ರೆ ಹರಿಭಕ್ತಿ ಇಲ್ಲದಂಥ ಯಾವುದೂ ನಮ್ಮ ಮನಸ್ಸಿಗೆ ಸಂಪೂರ್ಣ ಸಮಾಧಾನ ಕೊಡೋದಿಲ್ಲ. ಅದಕ್ಕೆ ನೀ ಅದ್ರೊಳಗೆ ಲೀನಾಗಿ ಹೋಗು, ಅದ್ರೊಳಗೆ ಮುಳುಗಿ ಹೋಗು. ಮನಸ್ಸು ಸಂತರ ಸಂಘ ಮಾಡು, ಸಂತರ ಪುಸ್ತಕಗಳ ಸಂಘ ಮಾಡು ಅಂಥೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕತ್ತಾರ. ಜೈ ಜೈ ರಘುವೀರ ಸಮರ್ಥ.